ಶ್ರಮದಿಂದ ಸಾಧನೆಯವರೆಗೆ ಸಮಾಜ ಸೇವೆಯ ಮೂಲಕ ತಂದೆಯ ನೆನಪು ಜೀವಂತವಾಗಿರಿಸಿದ ಸಾಗರ್ ಪವಾರ್. ಬಡತನದ ಕಹಿ ಅನುಭವದಿಂದ ಬೆಳೆದ ಯುವ ಉದ್ಯಮಿ ತಂದೆ ದಿವಂಗತ ಡಿ.ಎನ್. ಪವಾರ್ ಅವರ ಸ್ಮರಣಾರ್ಥ ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಮಗ್ರಿ ವಿತರಣೆಯ ಮೂಲಕ ಸಮಾಜ ಸೇವೆಯ ಹೊಸ ಮಾದರಿ. ಸಮಾಜದಲ್ಲಿ ಹಣ ಗಳಿಸುವವರು ಹಲವರಿರಬಹುದು, ಆದರೆ ಗಳಿಸಿದ ಸಂಪತ್ತಿನ ಒಂದು ಭಾಗವನ್ನು ಸಮಾಜಕ್ಕೆ ಮರಳಿ ನೀಡುವ ಮನಸ್ಸು ಎಲ್ಲರಲ್ಲೂ ಇರುವುದಿಲ್ಲ. ಅಂತಹ ಅಪರೂಪದ ಸಮಾಜಮುಖಿ ವ್ಯಕ್ತಿಯಾಗಿ ಗದಗದ ಯುವ ಉದ್ಯಮಿ ಸಾಗರ್ ಡಿ ಪವಾರ್ ಗುರುತಿಸಿಕೊಂಡಿದ್ದಾರೆ. ತಮ್ಮ ತಂದೆ ದಿವಂಗತ ಡಿ.ಎನ್. ಪವಾರ್ ಅವರ ಸ್ಮರಣಾರ್ಥ 1,000 ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಬ್ಯಾಗ್, ಪೆನ್ಸಿಲ್ ಹಾಗೂ ಪೆನ್ನುಗಳನ್ನು ವಿತರಿಸುವ ಮೂಲಕ ಅವರು ಸಮಾಜಮುಖಿ ಕಾರ್ಯಕ್ಕೆ ಹೊಸ ಅರ್ಥ ನೀಡಿದ್ದಾರೆ. ಈ ಕಾರ್ಯಕ್ರಮ ಕೇವಲ ದಾನ ಧರ್ಮದ ಕಾರ್ಯವಾಗಿರದೆ ತಂದೆಯ ಆದರ್ಶಗಳನ್ನು ಮುಂದುವರಿಸುವ ಒಂದು ಮೌಲ್ಯಯುತ ಪ್ರಯತ್ನವಾಗಿದೆ. ಶಿಕ್ಷಣವೇ ಬದುಕಿನ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿ ಎಂಬ ನಂಬಿಕೆಯಿಂದ ಸಾಗರ್ ಪವಾರ್ ಕೈಗೊಂಡಿರುವ ಈ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ದಿವಂಗತ ಡಿ.ಎನ್. ಪವಾರ್ ಅವರು ಗದಗದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಚಿರಪರಿಚಿತರಾಗಿದ್ದರು. ಉತ್ತಮ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಅವರು ಹೃದಯ ಶ್ರೀಮಂತರಾಗಿದ್ದರು. ತಮ್ಮ ವೈಯಕ್ತಿಕ ಬದುಕಿನ ಜವಾಬ್ದಾರಿಗಳ ನಡುವೆ ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಅವರು ಅನೇಕ ಜನಪರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಗದಗ್ ಎಸ್.ಎಸ್.ಕೆ ತರುಣ ಸಂಘದ ಕಾರ್ಯದರ್ಶಿಯಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಅವರು ಸಂಘಟನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ ಗೆದ್ದಿದ್ರು. ಎಸ್.ಎಸ್.ಕೆ ಹವ್ಯಾಸಿ ಕಲಾವೃಂದದ ಕಲಾವಿದರಾಗಿಯೂ ಗುರುತಿಸಿಕೊಂಡಿದ್ದ ಅವರು ಕ್ಷಾತ್ರ ಭಾಷೆಯ ನಾಟಕಗಳ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿಯೂ ಭಾಗಿಯಾಗಿದ್ದರು. ಸ್ವಂತ ದುಡಿಮೆಯ ಮೂಲಕ ಜೀವನ ಸಾಗಿಸುತ್ತಲೇ ಉಳಿದ ಸಮಯವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿದ್ದ ಅವರು ಗದಗ ನಗರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಜನಪ್ರಿಯ ವ್ಯಕ್ತಿಯಾಗಿ ಬೆಳೆದಿದ್ದರು. ತಂದೆಯ ಸಮಾಜ ಸೇವೆಯ ಗುಣಗಳನ್ನು ಆನುವಂಶೀಯವಾಗಿ ಪಡೆದಿರುವ ಸಾಗರ್ ಪವಾರ್ ಬದುಕು ಕೂಡ ಹೋರಾಟದಿಂದಲೇ ಆರಂಭವಾಗಿದೆ. ಆರ್ಥಿಕ ಸಂಕಷ್ಟಗಳ ನಡುವೆ ಶಿಕ್ಷಣ ಮುಂದುವರಿಸುತ್ತಲೇ ವಿದ್ಯಾರ್ಥಿ ಜೀವನದಲ್ಲಿಯೇ ಎಸ್.ಎಸ್.ಕೆ ಬ್ಯಾಂಕಿನಲ್ಲಿ ಪಿಗ್ಮಿ ಸಂಗ್ರಾಹಕರಾಗಿ ದುಡಿಯುತ್ತಾ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ರು. ಬದುಕಿನ ಕಷ್ಟ ಸುಖಗಳನ್ನು ಹತ್ತಿರದಿಂದ ಕಂಡಿದ್ದ ಅವರು ದುಡಿಮೆ ಮತ್ತು ಆತ್ಮವಿಶ್ವಾಸದ ಬಲದಿಂದ ಮುಂದೆ ಸಾಗಿದ್ರು. ಕಳೆದ ಕೆಲವು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಜೀರೋದಿಂದ ಹೀರೋ ಎನ್ನುವ ಮಾತಿಗೆ ಜೀವಂತ ಉದಾಹರಣೆಯಾದ ಸಾಗರ್ ಪವಾರ್ ಅವರಿಗೆ ಬಡತನದ ನೋವು ಮತ್ತು ಅಗತ್ಯಗಳ ಅರಿವು ಇಂದಿಗೂ ಇದೆ. ಇದೇ ಕಾರಣಕ್ಕೆ ತಮ್ಮ ಯಶಸ್ಸಿನ ಭಾಗವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಮನೋಭಾವವನ್ನು ಅವರು ಉಳಿಸಿಕೊಂಡಿದ್ದಾರೆ. 1000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಮಗ್ರಿ ವಿತರಿಸುವುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಅದು ಶಿಕ್ಷಣಕ್ಕಾಗಿ ಹೋರಾಡುವ ಬಡ ವಿದ್ಯಾರ್ಥಿಗಳಿಗೆ ನೀಡಿದ ಪ್ರೋತ್ಸಾಹದ ಹಸ್ತವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣದ ಮಹತ್ವ ಅರಿತಿರುವ ಸಾಗರ್ ಪವಾರ್ ತಮ್ಮ ತಂದೆಯ ಸ್ಮರಣೆಯನ್ನು ಸಮಾಜಮುಖಿ ಕಾರ್ಯದ ಮೂಲಕ ಜೀವಂತವಾಗಿಸಿದ್ದಾರೆ. ಅನೇಕ ಶ್ರೀಮಂತರು ಸಮಾಜದಲ್ಲಿದ್ದರೂ ಸಮಾಜದ ನೋವಿಗೆ ಸ್ಪಂದಿಸುವ ಹೃದಯ ಎಲ್ಲರಲ್ಲೂ ಇರುವುದಿಲ್ಲ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ದಾನ ಧರ್ಮ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಅಳವಡಿಸಿಕೊಂಡಿರುವ ಸಾಗರ್ ಪವಾರ್ ಅವರ ಕಾರ್ಯ ಇತರರಿಗೂ ಮಾದರಿಯಾಗಿದೆ. ಯಾವುದೇ ಸಾಮಾಜಿಕ ಕಾರ್ಯ ಯಶಸ್ವಿಯಾಗಲು ಕುಟುಂಬದ ಬೆಂಬಲ ಅತ್ಯಗತ್ಯ. ಸಾಗರ್ ಪವಾರ್ ಅವರ ಈ ಸಮಾಜಮುಖಿ ಕಾರ್ಯಗಳ ಹಿಂದೆ ಅವರ ತಾಯಿ ಶಾರದಾಬಾಯಿ ಪವಾರ್ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನವಿದೆ. ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ದೀಪಾ ಪವಾರ್ ಅವರ ನಿರಂತರ ಸಹಕಾರ, ಪ್ರೋತ್ಸಾಹ ಮತ್ತು ಬೆಂಬಲವು ಮಹತ್ವದ ಪಾತ್ರ ವಹಿಸಿದೆ. ಕುಟುಂಬದ ಪ್ರೋತ್ಸಾಹ ಮತ್ತು ಸಮಾಜದ ಮೇಲಿನ ಬದ್ಧತೆ ಒಂದಾಗಿದ್ದಾಗ ಮಾತ್ರ ಇಂತಹ ಅರ್ಥಪೂರ್ಣ ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂಬುದಕ್ಕೆ ಸಾಗರ್ ಕುಟುಂಬವೇ ಉತ್ತಮ ಉದಾಹರಣೆಯಾಗಿದೆ. ಹಣ ಸಂಪಾದಿಸುವುದು ದೊಡ್ಡ ಸಾಧನೆಯಾಗಿರಬಹುದು,
ಆದರೆ ಸಮಾಜದ ಕಣ್ಣೀರನ್ನು ಒರೆಸುವ ಮನಸ್ಸು ಹೊಂದಿರುವುದು ಅದಕ್ಕಿಂತಲೂ ದೊಡ್ಡ ಸಾಧನೆ. ತಂದೆ DN ಪವಾರ್ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಸ್ಮರಣೆಯಲ್ಲಿ ಸಾವಿರ ವಿದ್ಯಾರ್ಥಿಗಳಿಗೆ ನೆರವಾಗಿರುವ ಸಾಗರ್ ಡಿ ಪವಾರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಮಾಜದಲ್ಲಿ ಯಶಸ್ಸು ಗಳಿಸಿದ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಮರಳಿಕೊಡುವ ಮನೋಭಾವ ಬೆಳೆಸಿಕೊಂಡರೆ ಇನ್ನಷ್ಟು ಮಕ್ಕಳು ಬದುಕು ಬೆಳಗುವುದರಲ್ಲಿ ಸಂದೇಹವಿಲ್ಲ. ಸಾಗರ್ ಪವಾರ್ ಅವರ ಈ ಸಮಾಜ ಸೇವೆ ಅದಕ್ಕೊಂದು ಉತ್ತಮ ಮಾದರಿಯಾಗಿದೆ. ಇಂತಹ ಸೇವಾ ಗುಣದ ಸಾಹುಕಾರನಿಗೆ ಚಕ್ರವರ್ತಿ ಬಳಗದ ಪರವಾಗಿ ಅಭಿನಂದನೆಗಳು.